ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿ, ಪಾರ್ಥ ಅವ್ರ ತಟ್ಟೆ ಖಾಲಿಯಾಗಿದೆ. ಪಾರ್ಥ, ಏನು ಓದಿದ್ಯಾ ನೀನು? ನಾನು ನ್ಯೂಸ್ ಪೇಪರ್, ಆಮೇಲೆ ಆಟೋ ಮ್ಯಾಗಝೀನ್ಸ್, ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಫಾರ್ವರ್ಡ್ ಮೆಸೇಜಸ್ ಓದೋದಂದ್ರೆ ತುಂಬಾನೇ ಇಷ್ಟ, ಬಟ್ ಓನ್ಲಿ ಇನ್ ಇಂಗ್ಲಿಷ್. ಅವರು ಸೀರಿಯಸ್ ಆಗಿ ಕೇಳ್ತಾ ಇದ್ದಾರೆ. ಸತ್ಯ ಆಯ್ತು ನಿಂತು, ಎಲ್ಲದಕ್ಕೂ ಜೋಕ್ ಮಾಡಬೇಡ. ಪರವಾಗಿಲ್ಲ ಬಿಡಿ ಅಳಿ ಅಂದ್ರೆ. ಮಕ್ಕಳಲ್ಲಿ ಹುಡುಗಾಟ ಅನ್ನೋದಿದ್ರೆ ಚೆನ್ನಾಗಿರತ್ತೆ. ಹೌದು ಬಾವ, ಅವ್ರು ಪಟಪಟ ಅಂತ ಮಾತಾಡೋದೇ ನಮಗೆಲ್ಲ ಇಷ್ಟ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಓಕೆಪ್ಪ, ಆನ್ ಎ ಸೀರಿಯಸ್ ನೋಟ್ ಕೇಳ್ತಾ ಇದ್ದೀನಿ. ಆಕ್ಚುಲ್ ಆಗಿ ಏನು ಓದಿದ್ಯಾ? MBA ಓದಿದ್ದಾನೆ. MBA. ಲೋಕಲ್ MBA ಅಲ್ಲ, ಫಾರಿನ್ MBA. ಜೀವ ಏನಾದ್ರು ಬೇಕಾ? ಬೇಡ, ಸಾಕು. ನೀವಾ ಹಿಂದಾಗಿದ್ರೆ ಕೈ ತೊಳ್ಕೊ. ಫಾರ್ಮಾಲಿಟೀಸ್ ಅಲ್ಲ, ಬೇಡ. ಬೋ, ನಿಧಾನವಾಗಿ ಊಟ ಮಾಡಿ. ಹೇಗಿದ್ರೆ ತಿಂದಿದ್ದು ಸಾಕು ಎದ್ದೇಳು. ಇರು, ಇನ್ನೊಂದು ಸ್ವಲ್ಪ ಈಟಿಂಗ್ ಪೆಂಡಿಂಗ್ ಇದೆ. ಸಾಕು ಎದ್ದೇಳು. ಬರ್ತಾ ಇದ್ದಾನೆ. ಕೈ ತೊಳ್ಕೊ, ಕೈ ತೊಳಿ, ಕೈ ತೊಳ್ಕೊಂಡ. ಅರ್ಥ? ಎಸ್ ಬ್ರೋ. ಏನಾಗಿದೆ ನಿನಗೆ? ಯಾಕೆ ಹೀಗಾಡ್ತಾ ಇದೆಯಾ? ಕುಡ್ದಿದ್ಯಾ? ನಿನ್ಗೆ ಗೊತ್ತಾಯ್ತು ಬ್ರೋ. ತಿಂದಿರೋದು ಬಲಗೈ, ತೊಳಿತಾ ಇರೋದು ಎಡಗೈ. ಬ್ರೋ, ಬೈ ಮಿಸ್ಟೇಕ್ ಆಗಿ ರೈಟ್ ಹ್ಯಾಂಡ್ ತೊಳೆಯೋದು ಬದಲು ಲೆಫ್ಟ್ ಹ್ಯಾಂಡ್ ತೊಳೆದ್ಬಿಡಿ. ತೊಳ್ಕೊ ಬಲಗೈ. ಸಾರಿ ಬ್ರೋ. ಫೈನಲಿ ಸೋಫಾ ರೀಚ್ ಆಗೋದೆ. ಗಾಡ್ ಈಸ್ ಗ್ರೇಟ್. ಪಾರ್ಥ ಅವ್ರು ಯಾಕೆ ಇವತ್ತು ಹಿಂಗಾಡ್ತಿದ್ದಾರೆ? ಅವ್ರಿಗೆ ಅಭ್ಯಾಸ ಇದೆಯಾ? ಅಯ್ಯೋ ಅದಕ್ಕೆ ಆ ಥರ ಅವ್ನಿಗೆ ಯಾವ ಅಭ್ಯಾಸನೂ ಇಲ್ಲ. ಅವನಿವತ್ತು ಯಾಕೆ ಹೀಗಾಡ್ತಿದ್ದಾನೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಹೆಚ್ಚು ಆದ್ಮೇಲೆ ಅವನ ಹತ್ರನೇ ಕೇಳಬೇಕು ಏನಾಯ್ತು ಅಂತ. ಅಮ್ಮ, ನಾವೇನು ಹೊಡ್ತೀವಿ? ಅಪ್ಪ ಬಂದ್ಮೇಲೆ ಹೇಳಿ ಹೋಗ್ಬೋದಿತ್ತಲ್ವಾ? ಅಮ್ಮ, ಅವ್ರು ಬರೋದು ಲೇಟ್ ಆಗುತ್ತೆ. ಇವ್ರಿಗೆ ಬೆಳಗ್ಗೆ ಆಫೀಸ್ ಇದೆ ಅಲ್ವಾ? ಸರಿ ಸರಿ, ಕೂತ್ಕೊ, ಕುಂಕುಮ ಕೊಡ್ತೀನಿ. ಏ ಪಾರ್ಥ, ಹೇಳೋ, ಟೈಮ್ ಆಯ್ತು, ಮನೆಗೆ ಹೋಗ್ಬೇಕಲ್ಲ. ಪಾರ್ಥ, ಹೋಯ್. ಅಳಿ ಅಂದ್ರೆ ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾರೆ, ಮಲ್ಕೊಳ್ಳಿ ಬಿಡಿ, ಬೆಳಗ್ಗೆಗೆ ಬರ್ತಾರೆ. ಹಾಗಂತ ಇಲ್ಲೇ ಬಿಟ್ಟು ಹೋಗಕ್ಕಾಗಲ್ಲ. ಲೆಟ್ ಹಿಮ್ ಸ್ಲೀಪ್. ಪಾಪ ಡೀಪ್ ಸ್ಲೀಪ್ ಅಲ್ಲಿದ್ದಾನೆ, ಎಪ್ಸೋದ್ ಬೇಡ. ನಾನು ನಾಳೆ ಬೆಳಗ್ಗೆ ಕಳಿಸ್ಕೊಡ್ತೀನಿ. ಹೋಗ್ಲಿ ಬಿಡಿ, ಎಲ್ಲರೂ ಅಷ್ಟು ಹೇಳ್ತಿದಾರಲ್ಲ, ನಾಳೆ ಬರ್ತಾರೆ. ಓಕೆ. ಅಪ್ಪ ಹೇಳುಮ್ಮ. ಹುಷಾರು, ಫೋನ್ ಮಾಡಿ. ಅಪ್ಪಿ ಬಾಯ್ ಅಣ್ಣ. ಅವ್ರಿಗೊಂದು ಸರಿಯಾಗಿ ತಿನ್ಕೊಡು, ತಲೆಗೆ ಬೆಡ್ಶೀಟ್ ಹೊಡ್ಸಿ, ಅಕ್ಕನ್ ಬಿಟ್ಟು ಬನ್ನಿ. ಆಕ್ಚುಲಿ ನಾನು ಆಗ್ಲೇ ಕೇಳಬೇಕು ಅನ್ಕೊಂಡೆ. ಪಾರ್ಥ ಅವರು ಇವತ್ತು ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ರಲ್ಲ. ಇಲ್ಲವರೆಗೂ ಅವರನ್ನ ಈ ರೀತಿ ಬಿಹೇವ್ ಮಾಡಿ ನಾನು ನೋಡೇ ಇಲ್ಲ. ನೀವೇನು? ನಾನೇ ಯಾವತ್ತೂ ಅವ್ನ ಆ ರೀತಿ ನೋಡೇ ಇರಲಿಲ್ಲ. ನಾನು ಬೆಳೆದಿದ್ದೆಲ್ಲ ಫಾರಿನಲ್ಲೇ, ಆದರೂ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಯಾವುದೂ ಯಾವತ್ತೂ ಇರಲಿಲ್ಲ. ಭಾಳ ಡಿಸಿಪ್ಲಿನ್ಡ್ ಆಗಿದ್ದ.
ಇವತ್ತು ಯಾಕೆ ಹೀಗಾದ ಅಂತ ಗೊತ್ತಾಗಲಿಲ್ಲ. ನನ್ಗನ್ಸುತ್ತೆ ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ ಅಂತ. ಅವ್ರ ಫ್ರೆಂಡ್ಸು ಬೇಕು ಅಂತ ಜ್ಯೂಸಲ್ಲಿ ಏನಾದರೂ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಆನಂದು ಅಪರ್ಣ ನನಗೆ ಮಾಡಿದ್ರಲ್ಲ ಅದೇ ಥರ. ಅದನ್ನು ಮಾತ್ರ ನಾನು ಲೈಫ್ ಲಾಂಗ್ ಬರೆಯೋಕ್ಕೆ ಸಾಧ್ಯನೇ ಇಲ್ಲ. ಗೋಲ್ಡನ್ ಮೆಮೊರೀಸ್. ಆದರೆ ಇವರು ಗೊರ್ಕೆ ಗಡ್ಡ ಇಲ್ಲದೆ ಇರೋ ಗಬ್ಬರ್ ಸಿಂಗ್ ಅನ್ಕೊಂಡಿದ್ದೆ ನಾನು. ಏನ್ರಿ ಆಗ್ಬೇಕು ಇವ್ರು ನಿಮ್ಗೆ? ಸರಿ, ಇವರು ನನ್ನ ಹೆಂಡತಿ. ಸುಮ್ಮನೆ ಏನೇನೋ ಹೇಳ್ತಿದ್ದಾರೆ. ನಾವು ಲಂಡನ್ ಹೋಗ್ತಿದ್ದೀವಿ. ಎಲ್ಲರೂ ಎಂಜಾಯ್ ಮಾಡಿದ್ರು, ನನ್ನ ಒಬ್ಬನ ಬಿಟ್ಟು. ಇವೆಷ್ಟು ಡೇಂಜರಸ್ ಅಂತ ನನಗೆ ಗೊತ್ತಾಗಿದ್ದೆ ಅವತ್ತು. ಓಕೆ ಓಕೆ ಓಕೆ, ಕೋಪ ಮಾಡ್ಕೋಬೇಡಿ. ನಮ್ಮ ವಿಷಯ ಬಿಟ್ಟು ಪಾರ್ಥನ ವಿಷಯಕ್ಕೆ ಬರೋಣ. ಪಾರ್ಥನ್ಗೆ ಆ ಥರ ಫ್ರೆಂಡ್ಸ್ ಯಾರೂ ಇಲ್ಲ. ಸೊ ಹಾಗಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಆ ಥರ ಫ್ರೆಂಡ್ಸ್ ಇದ್ದರೆ ಅವರಿಂದ ದೂರ ಇರು ಅಂತ ಹೇಳಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ನೋಡೋರು? ಈ ವಿಷಯ ನಿಮ್ಮ ತಾಯಿಗೆ ಗೊತ್ತಾಗಿದ್ದರೆ ನನಗೆ ಭಾಳ ಮುಜುಗರ ಆಗ್ತಿತ್ತು. ರಿಯಲಿ ಸಾರಿ. ಅದಕ್ಕೆ ಯಾಕೆ ಸಾರಿ ಕೇಳ್ತೀರಾ? ಪಾರ್ಥ ನಿಮ್ಮ ತಮ್ಮ ಮಾತ್ರ ಅಲ್ಲ, ನನ್ನ ಮೈದಾನ. ಎಷ್ಟು ಒಳ್ಳೆ ಹುಡುಗ ಇವರು. ಬಟ್ ಇವತ್ತೇನಾಯ್ತು ಇವರಿಗೆ? ಇದ್ಕಿದ್ದ ಹಾಗೆ ಯಾಕೆ ಈ ಥರ ಎಲ್ಲ ಮಾಡಿದ್ರು ಏನೋಪ್ಪ, ಒಂದು ಅರ್ಥನೇ ಆಗ್ತಾ ಇಲ್ಲ. ಸದ್ಯ ಏನು ಜಾಸ್ತಿ ಹಾರಾಟ ಮಾಡದೆ ಸುಮ್ಮನೆ ಮಲಗಿದಾರಲ್ಲ, ಅದೇ ನನ್ನ ಪುಣ್ಯ. ಏನಾಯ್ತು? ಓಕೆ, ತುಂಬ ಅನ್ಕಂಫರ್ಟಬಲ್ ಆಗ್ತಾ ಇದೆ. ಏನಾಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ನೀರು ಕೊಡಿ ಪ್ಲೀಸ್. ಅದನ್ನ ಕೇಳಿ ತಂದು ಕೊಡ್ತೀನಿ. 1 ಸೆಕೆಂಡ್. ಐ ವಾಂಟ್ ವಾಟರ್. ನಿಧಾನ. ಇನ್ನು ಸ್ವಲ್ಪ ಬೇಕಾ? ಬೇಡ. ಸರಿಯಾದ ಟೈಮಿಗೆ ನೀರು ಕೊಟ್ಬಿಟ್ಟು ನಾನು ಪ್ರಾಣ ಉಳಿಸ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಥ್ಯಾಂಕ್ಸ್ ನೀವೇ ಇಟ್ಕೊಳ್ಳಿ. ನಿಮ್ಗೆ ಈ ಕುಡಿಯೋದು ಗಿಡಿಯೋದೆಲ್ಲ ಆಗಲ್ಲ ಅಂದಮೇಲೆ ಏನಕ್ಕೆ ಕುಡಿಯೋಕೆ ಹೋಗ್ತೀರಾ? ತೆಪ್ಪಕ್ಕೆ ಸುಮ್ಮನೆ ಇರೋಕ್ಕಾಗಲ್ವಾ? ರೀ ಅದಕ್ಕೆ ತಂಗಿ, ಏನ್ರಿ ನೀವು ಮಿಡ್ ನೈಟಲ್ಲೂ ನನ್ನೇ ಬ್ಲೇಮ್ ಮಾಡ್ತಿರಲ್ಲ. ಅಲ್ಲ, ನಾನು ಅಂಥದ್ದು ಏನು ಕುಡಿದ್ಬಿಟ್ಟೆ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ನನ್ನ ಲೈಫಲ್ಲಿ ಇದು ಫಸ್ಟ್ ಟೈಮ್ ಈ ಥರ ಆಗ್ತಿರೋದು ಗೊತ್ತಾ? ಮತ್ತ್ಯಾಕ್ರಿ ಈ ಥರ ಆಡಿದ್ರಿ? ಸ್ವಲ್ಪ ನೀಟಾಗಿ ನೆನ್ಪು ಮಾಡ್ಕೊಂಡು ಹೇಳಿ. ಜ್ಯೂಸ್. ಆ ಜ್ಯೂಸ್ದೇ ಫಾಲ್ಟ್. ಆ ಜ್ಯೂಸ್ ಕುಡಿಯೋ ತನಕ ನಾನು ಕರೆಕ್ಟಾಗೇ ಇತ್ತು. ಆಮೇಲೆ ಈ ಥರ ಎಲ್ಲ ಆಗಿತ್ತು. ಸೊ ಇಲ್ಲಿ ವಿಲನ್ನು ಆ ಜ್ಯೂಸ್ ನಾನಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.